ಸಿದ್ದರಾಮಯ್ಯರನ್ನು ಏಕವಚನದಲ್ಲಿ ನಿಂದಿಸಿದ ಬಿಜೆಪಿ ಸಂಸದ ಅನಂತಕುಮಾರ ಹೆಗಡೆ ವಿರುದ್ಧ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸಂಬಂಧ ಕೋಲಾರದಲ್ಲಿ ಮಾತನಾಡಿರೋ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ, ಸಿದ್ದರಾಮಯ್ಯ ರಾಜ್ಯ ಕಂಡ ಶ್ರೇಷ್ಠ ಅಹಿಂದ ನಾಯಕರಾಗಿದ್ದಾರೆ. ಇಂತಹವರ ಬಗ್ಗೆ ಮಾತನಾಡಿರೋ ಅನಂತಕುಮಾರ ಹೆಗಡೆ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಕೂಡಲೇ ಬಿಜೆಪಿ ಪಕ್ಷದವರು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಬೇಕು ಅಂತ ಸಲಹೆ ನೀಡಿದ್ರು. ಇದಲ್ಲದೆ ರಾಜಕೀಯವಾಗಿ ಪಕ್ಷವಾಗಿ ಸಿದ್ದರಾಮಯ್ಯ ಅವರನ್ನು ವಿರೋಧಿಸಲಿ, ಆದರೆ ಏಕವಚನದಿಂದ ನಿಂದಿಸಿದರೆ ಸಮಾಜದ ವತಿಯಿಂದ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ. ಅಲ್ಲದೆ ಹೆಗಡೆ ಇನ್ನೊಮ್ಮೆ ಮಾತನಾಡಿದ್ರೆ ಸಮಾಜ ದಂಗೆ ಎದ್ದು ಅವರ ಮನೆಗೆ ದಾಳಿ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಮತ್ತು ದೇಶ ಕಂಡಂಥ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರ. ಅವರು ಯಾವುದೇ ಒಬ್ಬ ಧರ್ಮಕ್ಕಾಗಲಿ ಒಬ್ಬ ಕೋಮ್ನ ವಿರುದ್ಧವಾಗಿ ಮಾತಾಡೋದಲ್ಲ. ಹಾಗೆಯೇ ಅವರು ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಚಿಂತನೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಅದು ಅಪರೂಪದ ರಾಜಕಾರಣಿ. ಇವತ್ತು ನಮ್ಮ ಭಾಗ್ಯ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ, 2ನೇ ಬಾರಿ ಯಶಸ್ವಿಯಾಗಿ. ಆಮೇಲೆ ಅವರ ಸರ್ಕಾರದ ಏನು ಗ್ಯಾರಂಟಿಗಳಿರ್ಬೋದು, ಅದು ಜನಸಾಮಾನ್ಯರ ಅವಶ್ಯಕತೆಗಳಿಗೆ ಏನು ಕೊಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಇವರು ಈ ಕಿಡಿಗೇಡಿ ಅನಂತಕುಮಾರ ಹೆಗಡೆ ಅಂತ ಒಬ್ಬ ಸಂಸದ, ಮಾಜಿ ಕೇಂದ್ರ ಸಚಿವರು, ಇವರು ಬಾಯಿ ಬಿಟ್ಟರೆ ಪ್ರತಿಯೊಂದು ಪ್ರಚೋದನೆ ಮಾಡುವಂಥ ಮಾತುಗಳನ್ನೇ ಮಾತಾಡ್ತಾರೆ. ನಾವೇನು ಇದು ಹೊಸದಾಗೇನಿಲ್ಲ, ಪ್ರತಿ ಸರಿ ನೋಡ್ಕೊಂಡ್ಬಂದಿದ್ದೀವಿ. ಈ 3 ವರ್ಷ ಅವರೇನೋ ಆರೋಗ್ಯದ ಸಮಸ್ಯೆಯಿಂದ ಕಣ್ಮರೆಯಾಗಿದ್ದರು. ನಾವು ಅವ್ರ ಬಗ್ಗೆ ಸಿಂಪತಿ ಇದೆ. ಅಂದರೆ ಯಾರೋ ಮನುಷ್ಯ, ನಾವು ಮನುಷ್ಯನ ಪ್ರೀತಿ ಮಾಡುವಂಥ ಈ ಪ್ರಪಂಚದಲ್ಲಿ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂದಾಗ ಅವ್ರ ಬಗ್ಗೆ ನಮಗೆ ಅನುಕಂಪ ಇದೆ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಹಾಗೆ ಒಳ್ಳೆ ಈ ಅವ್ರಿಗೇನು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಸರಿ ಹೋಗುವಂಥ ಒಂದು ಬುದ್ಧಿನ ದೇವರು ಅವ್ರಿಗೆ ಕರುಣಿಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಅವನು ಸಂಸದ, ಅವರು ಕೇಂದ್ರದ ಮಾಜಿ ಮಂತ್ರಿ. ಅವ್ರ ಬಾಯಿನಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲ ಅವರಿಗೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಏಕವಚನದಲ್ಲಿ ಮಾತಾಡ್ತಾರೆ ಅನ್ನೋದಾದರೆ, ಇವರು ಲೋಕಸಭಾ ಸದಸ್ಯರಿಗೆ ಏನು ಅರ್ಥ ಇದೆ? ಅವ್ರು ಓಟ್ ಹಾಕಿರ್ತಕ್ಕಂಥ ಜನಕ್ಕೆ ಇವ್ರು ಏನು ಸಂದೇಶ ಕೊಡ್ತಾರೆ ಸ್ವಾಮಿ? ಆಮೇಲೆ ಕೋಮ ಗಲಭೆಗಳು ಹಚ್ಚೋದು, ಆಮೇಲೆ ಮಂದಿರಗಳನ್ನ ಕಟ್ತೀವಿ, ಮಸೀದಿಗಳು ಕೆಡವಿ ಅನ್ನೋದು, ಇದೇ ಪ್ರಜಾಪ್ರಭುತ್ವದಲ್ಲಿದ್ದೀವ ಅಥವಾ ಎಲ್ಲರೂ ಒಬ್ಬ ಇದರಲ್ಲಿ ಎಂತಂದರೆ ಎಂಪರರ್ ಚಕ್ರವರ್ತಿಗಳ ರಾಜರು ಇದ್ದಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವಾಗ ಸರಿಸುಮಾರು 140 ಕೋಟಿ ಜನ ನಾವು ಈ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಳ್ಬೇಕು, ಸಮಾನತೆಯನ್ನು ಕೊಡಬೇಕು, ಸಮಬಾಳನ್ನು ಕೊಡಬೇಕು ಅನ್ನೋದು ಈ ದೇಶದಲ್ಲಿರುವಂಥ ಸಂವಿಧಾನದ ಒಂದು ಚಿಂತನೆ. ಇವರು ಏನಿದ್ದಾರೆ, ಇವರು ಮುಸ್ಲಿಮರು ಬೇಡ ಅಂತಾರೆ. ಈಗ ಅವರು ಬಾಯಿ ತೆಗೆದ್ರೆ ಮುಸ್ಲಿಮರು ವಿರೋಧ ಮಾಡೋದು ಅಷ್ಟೇ. ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ಸ್ವಾಮಿ? 10 ವರ್ಷ ಈಗ ಮುಗಿತಾ ಬಂದಿದೆ. BJP ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡ್ಕೊಂಡು ಮೋದಿಯವರ ಪ್ರಧಾನಮಂತ್ರಿಯಾಗಿ. ಶ್ರೀರಾಮನ ಯಾಕೆ ತಗೊಂಬರ್ತೀನಿ ಮಧ್ಯೆ ಎಲೆಕ್ಷನ್ ಮಾಡೋಕ್ಕೆ? ನಿಮ್ಮ ಅಭಿವೃದ್ಧಿನ ಹೇಳ್ರಿ. ಈ ದೇಶದಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ, ನೀರಾವರಿಗೆ ಇಷ್ಟು ಕೆಲಸ ಮಾಡಿದ್ದೀವಿ, ಉದ್ಯೋಗಕ್ಕೆ ಇಷ್ಟು ಉದ್ಯೋಗ ಕಲ್ಪಿಸಿದ್ದೀವಿ, ಬ್ಲಾಕ್ ಮನೆ ತಗೊಂಡು ಅಕೌಂಟ್, ಬಡವರ ಅಕೌಂಟ್, ಪ್ರತಿಯೊಬ್ಬರ ಅಕೌಂಟು ಇಷ್ಟು ದುಡ್ಡು ಕೊಟ್ಟಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ, ಅದನ್ನು ಕೇಳೋರೇ ಇಲ್ವಾ? ಸುಳ್ಳು ಹೇಳೋ ಪ್ರಧಾನಮಂತ್ರಿ ನಿಂತ್ಕೊಂಡು ಇವ್ರು ಕೆಲಸ ಮಾಡೋಕ್ಕಾಗ್ತದೆ? ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಇವರು ಮಗ ಅಂತ ಮಾತಾಡ್ತಾನ? ಮಿಸ್ಟರ್ ಅನಂತಕುಮಾರ್ ಹೆಗಡೆ, ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇದು ಕಡೆಯ ಸಾರಿ ನಿಮಗೆ ವಾರ್ನಿಂಗ್ ಹೇಳ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಇದೇ ಥರ ಮಾತಾಡೋದಾದರೆ ನಾವು ದಂಗೆ ಎದ್ದು ನಿಮ್ಮ ಮನೆಗೆ ಹುಡ್ಕೊಂಡು ಬಂದು ಹೊಡಿಬೇಕಾಗ್ತದೆ. ನಾವು ಯಾರಿಗೆ ಎದುರುವಂಥ ಪರಿಸ್ಥಿತಿಲಿಲ್ಲ. ನಾವು ಆ ಪರಿಸ್ಥಿತಿ ನಾವು ಮಾಡೋದು ಬೇಡ. ಜನ ನಿಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ, ನೀವು ಯಾವ ರೀತಿ ಇರಬೇಕು, ಜನಕ್ಕೆ ನೀವು ಏನು ಅನುಕೂಲ ಮಾಡಬೇಕು ನೀವು ಮಾಡಿ. ನೀವು ರಾಜಕಾರಣ ಮಾಡಿ, ಅದ್ರ ಬಗ್ಗೆ ಹೇಳಲ್ಲ.
ರಾಜಕೀಯವಾಗಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ವಿರೋಧ ಮಾಡ್ತೀರಾ? ಮಾಡಿ. ಮಾಡ್ತಾರೆ ರೀತಿ ಸರಿ ಅಂತ ಹೇಳ್ತೀರಾ? ಮಾಡಿ. ಇವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಒಬ್ಬ ಪತ್ರಿಕಾ ಮಾಧ್ಯಮದವರು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ 10 ವರ್ಷದಿಂದ. ನಿಮ್ಗೆ ಹೆದರಿಕೆ ಇಲ್ವಾ? ಅಂಕೆ ಬನ್ನಿ, ನಮ್ಮ ಮುಖ್ಯಮಂತ್ರಿಗಳು ಅಂಕೆ ಸಂಖ್ಯೆ ಸಮೇತ ದೇಶ ಪೂರ್ತಿ ರಾಜಕಾರಣದಲ್ಲಿ ಏನು ನಡೀತದೆ ಅನ್ನೋದನ್ನ ಬೆರಳು ಹೇಳಿ ಬುದ್ಧಿಗಳಲ್ಲಿ ಮಾತಾಡ್ತಾರೆ. ಅಂಥವ್ರು ರಾಜಕಾರಣಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ? ಜೊತೆಗೆ ಅವ್ರ ಬಗ್ಗೆ ನಾವು ಹೇಳಿಕೆ ಕೊಡಬಾರ್ದು ಕೂಡ. ಮನಸ್ಥಿತಿ ಸರಿಯಿಲ್ಲ, ಅದಕ್ಕೆ ಏನೋ ಮನೋ ರೋಗ ಇದೆ, ಒಳ್ಳೆ ವೈದ್ಯರಂತ ಚಿಕಿತ್ಸೆ ಕೊಡ್ಕೋಬೇಕಾಗ್ತದೆ. ಅವ್ರ ಪಾರ್ಟಿಯಲ್ಲಿ ಇರುವಂಥ ಎಲ್ಲರೂ ಸೇರಿ ಒಳ್ಳೆ ಚಿಕಿತ್ಸೆ ಕೊಡಲಿ, ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ.